ಇನ್ನು ಇರಾನ್ ಮೇಲೆ ಯುದ್ಧ ನಿಲ್ಲಿಸೋದಕ್ಕೆ ರೆಡಿ ಅಂದಿದ್ದಂತಹ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ 8 ಷರತ್ತುಗಳನ್ನು ಹಾಕಿದರು. ಆದರೆ ಇರಾನ್ನವರು ನಮಗೆ ಷರತ್ತು ಹಾಕೋದಕ್ಕೆ ಅಮೆರಿಕದವರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅಮೆರಿಕಕ್ಕೇ 5 ಷರತ್ತುಗಳನ್ನು ರವಾನಿಸಿದ್ದಾರೆ. ಇದರಿಂದ ಕೆರಳಿ ಕೆಂಡಾಮಂಡಲಾಗಿರುವಂತಹ ಇಸ್ರೇಲ್ ಇರಾನ್ ನೌಕಾಪಡೆಯ ಮುಖ್ಯಸ್ಥನನ್ನೇ ಹತ್ಯೆ ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ತೀವ್ರತೆ ಹೆಚ್ಚಾಗುತ್ತಿದೆ. ಸಂಧಾನ ಸಭೆ, ಶಾಂತಿ ಸಭೆ, ಕದನ ವಿರಾಮ ಅನ್ನೋದೆಲ್ಲ ಮೂಲೆ ಸೇರ್ತಿದೆ. ಟ್ರಂಪ್ ಹಾಕಿದ 8 ಷರತ್ತುಗಳನ್ನ ಇರಾನ್ ಸರ್ಕಾರ ಡಸ್ಟ್ಬಿನ್ಗೆ ಹಾಕಿದೆ. ಇರಾನ್ಗೆ ಷರತ್ತು ಹಾಕೋಕೆ ಅಮೆರಿಕ ಅಧ್ಯಕ್ಷ ಯಾರು? ದಾಳಿ ಮಾಡಿದ್ದಾರೆ, ನಮ್ಮವರನ್ನ ಕೊಂದಿದ್ದಾರೆ, ಬೇಕಿದ್ರೆ ವಾಪಸ್ ಹೋಗಿ, ಇಲ್ಲದಿದ್ರೆ ಇರಾನ್ ಷರತ್ತುಗಳನ್ನು ಒಪ್ಕೊಂಡು ಸುಮ್ಮನಾಗಿ ಅಂತ ಮುಜ್ತಬಾ ಖಮೇನಿ ಪಡೆ ಸಂದೇಶ ರವಾನಿಸಿದೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳ ಸಾಮರ್ಥ್ಯಕ್ಕೆ ಅಂತ್ಯ ಹಾಡಬೇಕು ಅಂತ ಅಮೆರಿಕ ಹೇಳಿದೆ. ಪರಮಾಣು ಶಸ್ತ್ರಾಸ್ತ್ರ ಇರಾನ್ ಸಾರ್ವಭೌಮತ್ವ ಹಕ್ಕು, ಸಾಧ್ಯವಿಲ್ಲ ಅಂತ ಇರಾನ್ ಹೇಳ್ತಿದೆ. ಹರ್ಮುಜ್ ಜಲಸಂಧಿಯನ್ನ ಮುಕ್ತವಾಗಿರಿಸುವ ಖಾತ್ರಿ ಕೊಡಬೇಕು ಅನ್ನೋದು ಟ್ರಂಪ್ ಷರತ್ತು. ಹರ್ಮುಜ್ ಜಲಮಾರ್ಗ ನಮ್ಮ ಹಿಡಿತದಲ್ಲೇ ಇರುತ್ತೆ ಅಂತ ಇರಾನ್ ಎಚ್ಚರಿಸಿದೆ. ಇರಾನ್ನೊಳಗೆ ಯುರೇನಿಯಂ ಉತ್ಪಾದನೆಯನ್ನ ನಿಲ್ಲಿಸಬೇಕು ಅಂತ ಟ್ರಂಪ್ ಹೇಳಿದ್ರೆ, ಮೊದಲು ಆಕ್ರಮಣಶೀಲತೆ ಮತ್ತು ಹತ್ಯೆಗಳನ್ನ ಎರಡೂ ದೇಶಗಳು ನಿಲ್ಲಿಸಲಿ ಅಂತ ಇರಾನ್ ತಿರುಗೇಟು ನೀಡಿದೆ. ಪ್ರಾಕ್ಸಿ ಗುಂಪುಗಳಿಗೆ ಹಣಕಾಸು, ಶಸ್ತ್ರಾಸ್ತ್ರ ಪೂರೈಕೆಗೆ ವಿರಾಮ ಹಾಕಬೇಕು ಅಂತ ಅಮೆರಿಕ ಷರತ್ತು ಹಾಕಿದ್ರೆ, ಇರಾನ್ಗೆ ಆಗಿರುವ ನಷ್ಟದ ಪರಿಹಾರವನ್ನ ಮೊದಲು ಕಟ್ಟಿಕೊಡಬೇಕು ಅಂತ ಇರಾನ್ ಹೇಳಿದೆ. ಹೀಗೆ ಅಮೆರಿಕದ ಷರತ್ತುಗಳಿಗೆ ಇರಾನ್ ನಯಾ ಪೈಸೆನೂ ಬೆಲೆ ಕೊಟ್ಟಿಲ್ಲ. ಇದರಿಂದ ಕೆರಳಿದ ಅಮೆರಿಕ ಮತ್ತು ಇಸ್ರೇಲ್ ಮತ್ತೆ ಭೀಕರ ದಾಳಿ ಮಾಡಿದೆ. ಇವತ್ತು ನಡೆಸಿದ ದಾಳಿ ಇರಾನ್ನ ಐಆರ್ಜಿಸಿ ನೌಕಾಪಡೆಯ ಕಮಾಂಡರ್ ಅಲಿರೇಜಾ ತಂಗ್ಸಿರಿಯನ್ನೇ ಹತ್ಯೆ ಮಾಡಿದೆ. ಅಲಿರೇಜಾ ತಂಗ್ಸಿರಿ ಮತ್ತು ಅವರ ಸೈನಿಕರ ಮೇಲೆ ಕಟ್ಟಡವನ್ನ ಸ್ಫೋಟಿಸಿ ಹತ್ಯೆ ಮಾಡಿದೆ. ಇನ್ನು ಲೆಬನಾನ್ನಿಂದ ರಾಕೆಟ್ ದಾಳಿ ನಡೆಸಿದ ನಂತರ ಇಸ್ರೇಲ್ ಬೈರುತ್ನಲ್ಲಿರುವ ಹೆಜ್ಬುಲ್ಲಾ ಪ್ರಧಾನ ಕಚೇರಿಗಳು, ಗುಪ್ತಚರ ಕೇಂದ್ರಗಳು ಮತ್ತು ಕಾರ್ಯನಿರ್ವಾಹಕ ಮಂಡಳಿಯ ಕಟ್ಟಡಗಳನ್ನು ವ್ಯವಸ್ಥಿತವಾಗಿ ನಾಶಪಡಿಸಿದೆ. ಹೇಳ್ತಾ ಹೋದ್ರೆ ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಘೋರ ಯುದ್ಧ ಇವತ್ತೂ ಕಂಟಿನ್ಯೂ ಆಗಿದೆ. 27ನೇ ದಿನವೂ ರಕ್ತ ಸಿಕ್ತ ಯುದ್ಧ ಮುಂದುವರೆದಿದ್ದು, ಕೊಲ್ಲಿ ರಾಷ್ಟ್ರಗಳಲ್ಲಿ ಪರಿಸ್ಥಿತಿ ಬಿಗಡಾಯಿಸ್ತಾ ಹೋಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.